ನಮಸ್ಕಾರ ಸ್ನೇಹಿತರೆ, ಎಕನಾಮಿಕ್ಸ್ ಗುರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕಳೆದ ಒಂದು ವಿಡಿಯೋದಲ್ಲಿ ಕೆಸೆಟ್ ಕುರಿತಾದಂತಹ ಒಂದು ಅಧಿಸೂಚನೆಯ ಬಗ್ಗೆ ವಿಡಿಯೋವನ್ನು ಮಾಡಿದ್ದೆ. ಅದೇ ರೀತಿ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರು ಅಂದರೆ ಕೆಸೆಟ್ ವಿಷಯದ ಒಂದು ಎಕನಾಮಿಕ್ಸ್ ಸಬ್ಜೆಕ್ಟ್ನ ಸಿಲೆಬಸ್ಸನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಒಟ್ಟು 10 ಯೂನಿಟ್ಗಳು ಮೈಕ್ರೋ ಎಕನಾಮಿಕ್ಸ್, ಮ್ಯಾಕ್ರೋ ಎಕನಾಮಿಕ್ಸ್, ಸ್ಟ್ಯಾಟಿಕ್ಸ್ ಆ್ಯಂಡ್ ಎಕನಾಮೆಟ್ರಿಕ್ಸ್, ಮ್ಯಾಥಮೆಟಿಕಲ್ ಎಕನಾಮಿಕ್ಸ್, ಇಂಟರ್ನ್ಯಾಷನಲ್ ಎಕನಾಮಿಕ್ಸ್, ಪಬ್ಲಿಕ್ ಎಕನಾಮಿಕ್ಸ್, ಮನಿ ಆ್ಯಂಡ್ ಬ್ಯಾಂಕಿಂಗ್, ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಎಕನಾಮಿಕ್ಸ್, ಎನ್ವೈರನ್ಮೆಂಟಲ್ ಎಕನಾಮಿಕ್ಸ್ ಆ್ಯಂಡ್ ಡೆಮೋಗ್ರಫಿ ಆ್ಯಂಡ್ ಇಂಡಿಯನ್ ಎಕನಾಮಿ. ಈ ಒಂದು ವಿಡಿಯೋದಲ್ಲಿ 2 ಯೂನಿಟ್ಗಳು. ಮೊದಲನೇದು ನಾವು ನೋಡೋ ಹಾಗೆ ಸೂಕ್ಷ್ಮ ಅರ್ಥಶಾಸ್ತ್ರ. ಈ ಸೂಕ್ಷ್ಮ ಅರ್ಥಶಾಸ್ತ್ರ ಅಂದರೆ ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್, ಒಬ್ಬ ಅನುಭೋಗಿಯ ವರ್ತನ ಸಿದ್ಧಾಂತದ ಬಗ್ಗೆ ನಾವು ನೋಡ್ತೇವೆ. ಅನುಭೋಗಿಯ ಯಾವ ರೀತಿ ವರ್ತನೆ ಮಾಡ್ತಾನೆ ಆ ಸಿದ್ಧಾಂತ ಕುರಿತಾಗಿ ಪ್ರಶ್ನೆಗಳ ಸಂಭವವಿರುತ್ತೆ. ಸೆಕೆಂಡ್ ಒನ್ ಥಿಯರಿ ಆಫ್ ಪ್ರೊಡಕ್ಷನ್ ಆ್ಯಂಡ್ ಕಾಸ್ಟ್, ಉತ್ಪಾದನೆ ಮತ್ತು ವೆಚ್ಚದ ಬಗ್ಗೆ. ಆ್ಯಂಡ್ ಥರ್ಡ್ ಒನ್ ಡಿಸಿಷನ್ ಮೇಕಿಂಗ್ ಅಂಡರ್ ಅನ್ಸರ್ಟನಿಟಿ ಆಟಿಟ್ಯೂಡ್ ಟುವರ್ಡ್ಸ್ ರಿಸ್ಕ್, ಅನಿರೀಕ್ಷಿತ ಸಂದರ್ಭಗಳಲ್ಲಿ ಒಂದು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಬಗ್ಗೆ. ಅಂದರೆ ರಿಸ್ಕ್ ಇರುವಂಥ ಸಂದರ್ಭದಲ್ಲಿ ಯಾವ ರೀತಿ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೇವೆ, ಸೊ ಅದಕ್ಕೆ ಕುರಿತಾದಂತಹ ಒಂದು ಸಿಲೆಬಸ್. ಅದೇ ರೀತಿ ಗೇಮ್ ಥಿಯರಿ, ನಾನ್ ಕೋಪರೇಟಿವ್ ಗೇಮ್ ಸಿದ್ಧಾಂತಗಳಂತೇಳಿ ಬರ್ತದೆ, ಸೊ ಅದರ ಬಗ್ಗೆಯೂ ಪ್ರಶ್ನೆಗಳಿರ್ತವೆ. ಮಾರ್ಕೆಟ್ ಸ್ಟ್ರಕ್ಚರ್ಸ್, ಮಾರುಕಟ್ಟೆಯ ಲಕ್ಷಣಗಳು, ಕಾಂಪಿಟೇಟಿವ್ ಆ್ಯಂಡ್ ನಾನ್ ಕಾಂಪಿಟೇಟಿವ್, ಇಕ್ವಿಬ್ಲೇರಿಯಾ ಆ್ಯಂಡ್ ದೇರ್ ಎಫಿಷಿಯನ್ಸಿ ಪ್ರಾಪರ್ಟೀಸ್, ಪರಿಪೂರ್ಣ ಪೈಪೋಟಿ ಮತ್ತು ಪೈಪೋಟಿ ರಹಿತ ಮಾರುಕಟ್ಟೆಯ ಬಗ್ಗೆ ಕೇಳ್ತಾರೆ. ಫ್ಯಾಕ್ಟರ್ ಪ್ರೈಸಿಂಗ್, ಉತ್ಪಾದನಾಂಗಗಳ ಬೆಲೆಗಳ ಬಗ್ಗೆ. ಜನರಲ್ ಇಕ್ವಿಲಿಬ್ರಿಯಂ ಅನಲೈಸಸ್, ಸಾಮಾನ್ಯ ಸಮತೋಲದ ವಿಶ್ಲೇಷಣೆ ಬಗ್ಗೆಯನ್ನು ಕೇಳ್ತಾರೆ. ಆಮೇಲೆ ಎಫಿಷಿಯನ್ಸಿ ಕ್ರೈಟೇರಿಯಾ, ದಕ್ಷತೆಯ ಅದರಲ್ಲಿ ಪೆರೆಟೋನ ಒಂದು ಗರಿಷ್ಠತೆ ಅಂತೇಳಿ ಬರುತ್ತೆ, ಪೆರೆಟೋ ಸಿದ್ಧಾಂತ ಅಂತ ಕರಿಬೋದು. ಮತ್ತು ಕಾಲ್ಡರ್ ಇಕ್ಸ್ ಅವರ ಸಿದ್ಧಾಂತ. ವೆಲ್ತ್ ಮ್ಯಾಕ್ಸಿಮೈಸೇಷನ್, ಸಂಪತ್ತಿನ ಗರಿಷ್ಠೀಕರಣ ಸಿದ್ಧಾಂತ. ವೆಲ್ಫೇರ್ ಎಕನಾಮಿಕ್ಸ್, ಫಂಡಮೆಂಟಲ್ ಥಿಯರಮ್ಸ್, ಸೋಷಿಯಲ್ ವೆಲ್ಫೇರ್ ಫಂಕ್ಷನ್. ಯೋಗಕ್ಷೇಮ ಅರ್ಥಶಾಸ್ತ್ರದ ಬೇಸಿಕ್ ಇರುವಂಥ ಸಿದ್ಧಾಂತಗಳು, ಸೋಷಿಯಲ್ ವೆಲ್ಫೇರ್ ಫಂಕ್ಷನ್, ಸಾಮಾಜಿಕ ಯೋಗಕ್ಷೇಮ ಸಿದ್ಧಾಂತದ ಬಗ್ಗೆ, ಬಿಂಬಕದ ಸಿದ್ಧಾಂತ ಬಗ್ಗೆ ಕೇಳ್ತಾರೆ. ಸೆಲೆಕ್ಷನ್ ಅಸಮೆಟ್ರಿಕ್ ಇನ್ಫಾರ್ಮೇಷನ್, ಅಡ್ವರ್ಸ್ ಸೆಲೆಕ್ಷನ್ ಆ್ಯಂಡ್ ಮಾರಲ್ ಅಡ್ಜ್, ಇದೊಂದು ಸಿದ್ಧಾಂತದ ಬಗ್ಗೆ ಕೇಳ್ತಾರೆ. ಆ್ಯಂಡ್ 2ನೇ ಯೂನಿಟ್ನಲ್ಲಿ ನಾವು ನೋಡೋದಾಯ್ತಪ್ಪ ಅಂದರೆ ಮ್ಯಾಕ್ರೋ ಎಕನಾಮಿಕ್ಸ್, ಸಮಗ್ರ ಅರ್ಥಶಾಸ್ತ್ರ. ಸೊ ಇದರಲ್ಲಿ ನ್ಯಾಷನಲ್ ಇನ್ಕಮ್ ಕಾನ್ಸೆಪ್ಟ್ ಆ್ಯಂಡ್ ಮೆಜರ್ಮೆಂಟ್ಸ್, ರಾಷ್ಟ್ರೀಯ ಆದಾಯ ಮತ್ತು ಅದರ ಪರಿಕಲ್ಪನೆಗಳ ಬಗ್ಗೆ, ಮಾಪನಗಳ ಬಗ್ಗೆ ಕೇಳ್ತಾರೆ. ಲೈಕ್ NNP, NDP, GDP, ಈ ರೀತಿಯಾದಂಥ ಅಂಶಗಳು ಅದರಲ್ಲಿ ಬರ್ತವೆ. ಡಿಟರ್ಮಿನೇಷನ್ ಆಫ್ ಔಟ್ಪುಟ್ ಆ್ಯಂಡ್ ಎಂಪ್ಲಾಯ್ಮೆಂಟ್, ಅಂದರೆ ಉತ್ಪನ್ನ ಮತ್ತು ಉದ್ಯೋಗದ ನಿರ್ಧಾರಕಗಳಲ್ಲಿ ಕ್ಲಾಸಿಕಲ್ ಆ್ಯಂಡ್ ಕೀನ್ಸ್ ಅಪ್ರೋಚ್, ಸಾಂಪ್ರದಾಯಿಕ ಮತ್ತು ಕೀನ್ಸ್ನ ದೃಷ್ಟಿಕೋನದ ಬಗ್ಗೆ ಕೇಳ್ತಾರೆ. ಅಂದರೆ ಉತ್ಪನ್ನ ಮತ್ತು ಉದ್ಯೋಗದ ಕುರಿತಾದಂಥ ಸಾಂಪ್ರದಾಯಿಕ ಮತ್ತು ಕೀನ್ಸ್ನ ದೃಷ್ಟಿಕೋನದ ಕುರಿತು ಕೇಳ್ತಾರೆ. ನೆಕ್ಸ್ಟ್ ಕನ್ಸಂಪ್ಷನ್ ಫಂಕ್ಷನ್, ಅನುಭೋಗ ಬಿಂಬಕ, ಇನ್ವೆಸ್ಟ್ಮೆಂಟ್ ಫಂಕ್ಷನ್, ಹೂಡಿಕೆಯ ಬಿಂಬಕ, ವೇಗೋತ್ಕರ್ಷ ಮತ್ತು ಗುಣಕದ ಬಗ್ಗೆ ಕೇಳ್ತಾರೆ. ಡಿಮ್ಯಾಂಡ್ ಫಾರ್ ಮನಿ, ಅಂದರೆ ಹಣದ ಬೇಡಿಕೆ ಬಗ್ಗೆ ಕೇಳ್ತಾರೆ. ಹಣದ ಪೂರೈಕೆ ಬಗ್ಗೆ ಕೇಳ್ತಾರೆ. M1, M2, M3, M4 ಲೈಕ್ ISLM ಮಾಡಲ್ ಅಪ್ರೋಚ್, ISLM ಒಂದು ಸಿದ್ಧಾಂತ, ಅದ್ರ ಬಗ್ಗೆ ಕೇಳ್ತಾರೆ. ಅದಾದಮೇಲೆ ಇನ್ಫ್ಲೇಷನ್ ಆ್ಯಂಡ್ ಫಿಲಿಪ್ಸ್ ಕರ್ವ್ ಅನಲೈಸಸ್,
ಅಂದರೆ ಫಿಲಿಪ್ಸ್ ರೇಖೆ ಮತ್ತು ಹಣದುಬ್ಬರದ ಬಗ್ಗೆ ಕೇಳ್ತಾರೆ. ಬಿಸ್ನೆಸ್ ಸೈಕಲ್ಸ್ ಅಂದರೆ ವ್ಯಾಪಾರ ಚಕ್ರಗಳ ಬಗ್ಗೆ ಕೇಳ್ತಾರೆ. ಮಾನಿಟರಿ ಆ್ಯಂಡ್ ಫಿಸ್ಕಲ್ ಪಾಲಿಸೀಸ್ ಹಣಕಾಸಿನ ಮತ್ತು ವಿತ್ತೀಯ ನೀತಿ ಮತ್ತು ಮಾನಿಟರಿ ಆ್ಯಂಡ್ ಫಿಸ್ಕಲ್ ಪಾಲಿಸಿ ನೀತಿಯ ಬಗ್ಗೆ ಕೇಳ್ತಾರೆ. ಹಣಕಾಸಿನ ನೀತಿಗಳು, ವಿತ್ತೀಯ ನೀತಿಗಳು, ಸೊ ಇದರ ಬಗ್ಗೆ ನಾವು ಕೇಳ್ತಾರೆ. ಆ್ಯಂಡ್ ರ್ಯಾಷನಲ್ ಎಕ್ಸ್ಪೆಕ್ಟೇಷನ್ ಹೈಪೋಥಿಸಿಸ್ ಆ್ಯಂಡ್ ಇಟ್ಸ್ ಕ್ರಿಟಿಕ್ ಒಂದು ಊಹ್ಯ ಸಿದ್ಧಾಂತಗಳ ಬಗ್ಗೆಯೂ ಸಹ ಕೇಳ್ತಾರೆ. ಈ ಒಂದು ವಿಡಿಯೋದಲ್ಲಿ 2 ಯೂನಿಟ್ ಬಗ್ಗೆ ಇರುವ ಸಿಲೆಬಸ್ಸನ್ನು ನಾನು ಕೊಟ್ಟಿದ್ದೇನೆ. ಕಂಪ್ಲೀಟಾಗಿ 10 ಯೂನಿಟ್ಗಳ ವಿಡಿಯೋವನ್ನು ನಾನು ಅಪ್ಲೋಡ್ ಮಾಡ್ತೇನೆ ಅಂತ. ಓಕೆ, ಎಲ್ರಿಗೂ ಸಹ ಧನ್ಯವಾದಗಳು. ಇನ್ನು ಉಳಿದ ಕಾನ್ಸೆಪ್ಟ್ಗಳನ್ನು ಮುಂದಿನ ವಿಡಿಯೋಗಳಲ್ಲಿ ನಾನು ಕೊಡ್ತೇನೆ. PDF ಸಿಲೆಬಸ್ ಬೇಕಾಗಿದ್ದರೆ ಕೆಳಗೆ ಕಮೆಂಟ್ ಬಾಕ್ಸಲ್ಲಿ ಒಂದು ಸಿಲೆಬಸ್ ಅಂತೇಳಿ ಟೈಪ್ ಮಾಡಿ ಹಾಕಿ. ಆ ಸಿಲೆಬಸ್ಸನ್ನು ಕೊಡಲಿಕ್ಕೆ ನಾನು ವ್ಯವಸ್ಥೆ ಮಾಡ್ತೇನೆ. ಓಕೆ, ಧನ್ಯವಾದಗಳು.